ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಬಾರಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕೆ ತಡ ಮಾಡೋದು? ವಿಡಿಯೋ ಟಾಪಿಕ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಯಾಕಂದರೆ ನಿಮಗೆ ಒಂದೊಂದು ಮಾಹಿತಿ ಕೂಡ ಸಿಗೋದಿಲ್ಲ. ನೀವು ಸ್ಕಿಪ್ ಮಾಡಿದ್ರೆ ಹಿಂದೆ ಮಾಹಿತಿ ಮತ್ತು ಮುಂದೆ ಮಾಹಿತಿ ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾರು ಸ್ಕಿಪ್ ಮಾಡಬೇಡಿ, ಮೊದಲಿಂದ ಕೊನೆವರೆಗೂ ನೋಡಿ. ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ, ಯಾರಿಗೆಲ್ಲ ಉಪಯುಕ್ತ ಆಗುತ್ತೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ ಈ ವಿಡಿಯೋ ಬಗ್ಗೆ ತಿಳ್ಕೊಂಡು ಅವರು ವೆಯ್ಟ್ ಲಾಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ವೆಯ್ಟ್ ಲಾಸ್ ಹೇಗೆ ಮಾಡೋದು? ಎಕ್ಸಸೈಸ್ ಮಾಡ್ತೀರಾ. ವಿತೌಟ್ ಎಕ್ಸಸೈಸಿಂದ ನೀವು ಡ್ರಿಂಕ್, ನಾನೊಂದು 3-4 ಡ್ರಿಂಕ್ನ ಹೇಳ್ತೀನಿ. ಈ 3-4 ಡ್ರಿಂಕ್ನ ಕುಡಿಯೋದ್ರಿಂದ ಸೊ ನಿಮ್ಗೆ ಯಾವುದು ಕನ್ವೀನಿಯೆಂಟ್, 3 ಡ್ರಿಂಕ್ ಕುಡಿಬೇಕು ಅಂತಿಲ್ಲ. ಈ 3 ಡ್ರಿಂಕಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ, ನಿಮಗೆ ಯಾವುದು ಕುಡಿದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಒಂದು ಬಾಡಿಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಯಾವುದು ನಿಮ್ಮ ಬಾಡಿಗೆ ಎಫೆಕ್ಟ್ಫುಲ್ ಆಗಿ ಅದು ನಿಮ್ಮ ಬಾಡಿಗೆ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ನೋಡಿಕೊಂಡು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ವೆಯ್ಟ್ ಲಾಸ್ ಅಂತ ಹೇಳಿದ್ದು ಅಂದರೆ ಗಂಡಸರಿಗಾಗಿರ್ಬೋದು, ಹೆಂಗಸರಿಗಾಗಿರ್ಬೋದು, ಯಾರು ಬೇಕಾದರೂ ಈ ಒಂದು ಡ್ರಿಂಕನ್ನು ಕುಡಿದು ವೆಯ್ಟ್ ಲಾಸ್ ಮಾಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ಮೊದಲನೇ ಟಿಪ್ ಬಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ ಒಂದು ಮೊದಲನೇ ಟಿಪ್ ಅಂತಂದರೆ, ಇದೆಲ್ಲ ಮನೆಯಲ್ಲಿ ಬಳಸೋವಂಥ ಪದಾರ್ಥನೇ. ಯಾವುದೇ ರೀತಿಯಂಥ ಈಚೆಗಡೆ ಪೌಡರ್ ತಂದು ಮಾಡ್ಕೋಬೇಕು ಆ ಥರ ಏನಿಲ್ಲ. ಮನೇಲಿ ನೀವೇನು ಅಡುಗೆ ಸಾಮಗ್ರಿಗಳನ್ನು ಬಳಸ್ತಿರಲ್ಲ, ಅದರಲ್ಲಿ ಡ್ರಿಂಕನ್ನು ಮಾಡಿಕೊಂಡು ಕುಡಿಯೋ ಅಂಥದ್ದಾಗಿರ್ಬೋದು. ಸೊ ಇದೇನು ಮಾಡೋದು, ಇದು ಈಗ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇರ್ತಾರಲ್ಲ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನೀವು ಬೇರೆಯವರು ಕೂಡ, ಅಂದರೆ ಬ್ರೆಸ್ಟ್ ಫೀಡಿಂಗ್ ಇಲ್ಲ ಅಂದರೆ ಬಾಣಂತಿಗಳಲ್ಲ, ಬೇರೆಯವರು ಕೂಡ ಇದನ್ನು ಕುಡಿಬೋದು. ಹಾಗೆ ಗಂಡಸರು ಕೂಡ ಇದನ್ನು ಟ್ರೈ ಮಾಡಿ, ಖಂಡಿತ ಇದು ನಿಮಗೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ. ಸೊ ನೀವು ಸಣ್ಣ ಆಗ್ಬೋದು, ವೆಯ್ಟ್ ಲಾಸ್ ಮಾಡ್ಬೋದು. ನಿಯರ್ 10 kg ನೀವು ಈ ಒಂದು ಡ್ರಿಂಕಿಂದ ಈ ಒಂದು ನಿಮ್ಮ ಒಂದು ವೆಯ್ಟ್ ಅನ್ನೋದು ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಏನೇನು ನೀವು ತೊಗೊಂಡ್ರೆ ನಿಮ್ಮ ಒಂದು ವೆಯ್ಟ್ ಅನ್ನೋದು ಲಾಸ್ ಆಗುತ್ತೆ, ನೀವು ಹೆಲ್ದಿ ಆಗಿರ್ತೀರ, ಆರೋಗ್ಯವಾಗಿರ್ತೀರ, ಚೆನ್ನಾಗಿ ಓಡಾಡ್ಬೋದು, ಚೆನ್ನಾಗಿ ಎಕ್ಸಸೈಸ್ ಮಾಡ್ಬೋದು. ಸೊ ಯಾವ ಡ್ರಿಂಕ್ ಅಂತ ಹೇಳಿದ್ರೆ, ಮೊದಲನೇದು ಬಂದು ಇದು 2 ಮೆಥಡಲ್ಲಿ ಮಾಡ್ಬೋದು. ಒಂದು ಮೆಥಡ್, 2 ಮೆಥಡು ನಾನು ಹೇಳ್ತೀನಿ. ಒಂದು ಮೆಥಡ್ ಯಾರಿಗೆ ಇಷ್ಟ ಆಗುತ್ತೋ ಅದನ್ನು ಫಾಲೋ ಮಾಡಿ, ಇನ್ನೊಂದು ಮೆಥಡು ಇನ್ನು ನಿಮ್ಗೆ ಯಾರು ಇಷ್ಟ ಆಗುತ್ತೋ ಅದನ್ನು ಫಾಲೋ ಮಾಡಿ. ಫಸ್ಟ್ ಮೆಥಡ್ ಏನು ಅಂತ ಅಂದರೆ, ಸೊ ನೈಟ್ ನೀವು ಮಲ್ಗೋಕ್ಕಿಂತ ಮುಂಚೆ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಬೇಕು. ನೀರು ಹಾಕಿ 1 ಗ್ಲಾಸಷ್ಟು ನೀರು ಹಾಕಿ, ನೀವು 1 ಗ್ಲಾಸ್ ನೀರು ಕುಡಿತೀರಲ್ಲ, 1 ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ಸೊ 1 ಟೀ ಸ್ಪೂನಷ್ಟು ಮೆಂತೆಕಾಳು, 1 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಹಾಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಂಪು. ಈ 3 ರಾತ್ರಿ ಇಡೀ ಪೂರ ನೈಟ್ ಫುಲ್ಲು ನೆನೆ ಹಾಕಬೇಕಾಗುತ್ತೆ 1 ಗ್ಲಾಸ್ ನೀರಲ್ಲಿ. ನೆನೆ ಹಾಕಿದಾದ್ಮೇಲೆ ಮಾರ್ನಿಂಗ್ ಎದ್ಮೇಲೆ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡಿ ನೀಟಾಗಿ ಬಾಯಿ ತೊಳೆದು ಖಾಲಿ ಹೊಟ್ಟೆಯಲ್ಲಿ ನೀವು ಅದೊಂದು ಗ್ಲಾಸ್ ಏನಿರುತ್ತಲ್ಲ ಅದನ್ನು ಶೋಧಿಸ್ಕೊಂಡು ಕುಡೀರಿ. ಅದಾದಮೇಲೆ ಕಾಳುಗಳು ಏನಿರ್ತಾರಲ್ಲ ನೆನೆಸಿರೋದು ಅದನ್ನು ತಿನ್ನಿ, ತುಂಬಾ ಒಳ್ಳೆಯದಾಗಿರುತ್ತೆ. ತಿನ್ನೋ ಆಗಿದ್ರೆ ತಿನ್ಬೋದು, ಇಲ್ಲ ಅಂತಂದರೆ ನೀವು ಅದನ್ನು ಅಂದರೆ ಬಿಸಾಕ್ಬೋದು, ಸ್ಕಿಪ್ ಮಾಡಿ, ಇಲ್ಲ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಬೋದು. ಏನಕ್ಕೂ ಯೂಸ್ ಆಗಲ್ಲ. ಸೊ ತಿನ್ನಿ, ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ. ಸೊ ಅದನ್ನು ತಿನ್ನೋದ್ರಿಂದ ನಿಮಗೆ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ, ನಿಮಗೆ ಜೀರ್ಣ ಆದಾಗ. ಸೊ ನೀವು ಏನೇ ತಿಂದ್ರೂ ಜೀರ್ಣ ಆಗುತ್ತೆ. ಸೊ ಆಗ ನಿಮಗೆ ಇದು ಮೇನ್ ಡ್ರಿಂಕ್ ಆಗಿರುತ್ತೆ, ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್. ಸೊ ನಾನು ಕೂಡ ಟ್ರೈ ಮಾಡಿದ್ದೀನಿ, ನಾನು ಕೂಡ ಸಣ್ಣ ಆಗಿದ್ದೀನಿ. ನಾನು ಬ್ರೆಸ್ಟ್ ಫೀಡಿಂಗ್ ಮದರ್ ಇರುವಾಗ ಕೂಡ ಈ ಒಂದು ಡ್ರಿಂಕನ್ನು ಫಾಲೋ ಮಾಡಿದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಮಾಡಿ, ನೀವು ಕೂಡ ಸಣ್ಣ ಆಗ್ತೀರಾ ಅಂತ ಹೇಳ್ತೀನಿ. ಯಾವುದೇ ಎಕ್ಸಸೈಸ್ ಮಾಡೋ ಅಗತ್ಯ ಇಲ್ಲ, ಈ ಡ್ರಿಂಕಿಂದನೇ ಸಣ್ಣ ಆಗ್ಬೋದು. ಸೊ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಏನು ಮಾಡ್ತೀರಾ ಅಂತಂದರೆ, ಈಗ ಬಿಸಿನೀರು ಕುಡಿಯೋರು ಇರ್ತಾರಲ್ಲ, ಬಿಸಿನೀರು ಅಂದರೆ ಇವಾಗ ನೈಟ್ ನೆನೆ ಹಾಕ್ತಿರಲ್ಲ, ಬಿಸಿನೀರು ನೆನೆ ಹಾಕಿರೋದನ್ನ ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿಯಿರಿ. ಯಾಕಂದರೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಬಿಸಿನೀರಲ್ಲೇ ನೆನೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು, ಜಾಸ್ತಿ ಬಿಸಿ ಬೇಡ, ಒಂಚೂರು ಉಗುರು ಬೆಚ್ಚಗೆ ಬಿಸಿ ಮಾಡಿಕೊಂಡು ಅದನ್ನು ಕುಡಿಯೋದ್ರಿಂದ ನಿಮಗೆ ಹಾಲು ಕೂಡ
ಮಗುಗೆ ಹಾಲು ಕೂಡ ಹೆಚ್ಚಾಗುತ್ತೆ. ಈ ಒಂದು ಮೆಂತೆ, ಜೀರಿಗೆ, ಸೋಂಪು ಈ ಕಾಳುಗಳಲ್ಲಿ ನಿಮಗೆ ಹಾಲು ಉತ್ಪನ್ನ ಆಗುವಂಥ ಇದು ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ನಿಮಗೆ ಒಳ್ಳೆಯದು, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ದಯವಿಟ್ಟು ಟ್ರೈ ಮಾಡಿ, ಇದು ತುಂಬಾ ಒಳ್ಳೆ ಡ್ರಿಂಕ್ ಆಗಿರುತ್ತೆ. ಫಸ್ಟ್ ಡ್ರಿಂಕ್ ಇದಾಗಿರುತ್ತೆ. ಸೊ ಇದರಲ್ಲೇ ಸೆಕೆಂಡ್ ಮೆಥಡು, ಒಬ್ರಿಗೆ ಇದು ನೆನೆ ಹಾಕಿ ನನಗೆ ತಣ್ಣೀರು ಕುಡಿಯೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಇರುತ್ತೆ, ಬೆಳಗ್ಗೆನೆ ಎದ್ದು ಕುಡಿಯೋಕ್ಕಾಗಲ್ಲ ಅಂತಂದರೆ ಇನ್ನೊಂದು ಮೆಥಡ್ ಫಾಲೋ ಮಾಡಿ. ಡೈಲಿ ಒಂದೊಂದು ಸ್ಪೂನ್ ನೆನೆ ಹಾಕೊಂಡು ಕುಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಸೊ ಇನ್ನೊಂದು ಮೆಥಡಲ್ಲೂ ಕೂಡ ಫಾಲೋ ಮಾಡ್ಬೋದು. ನೀವೇನಂತ ಅಂದರೆ ಈಗ ಹೇಳಿದ್ನಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತೆಕಾಳು, ಜೀರಿಗೆ, ಹಾಗೇನೆ ಸೋಂಪು, ಈ ಮೂರನ್ನ ನೀವು ಒಂದು ಪ್ಯಾನ್ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೀವು ಅದನ್ನು ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ಒಂದು ಡಬ್ಬಿಯಲ್ಲಿ ಪೌಡರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕಾಯಿಸ್ಕೊಳ್ಳಿ. ಬಿಸಿನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಆ ಪೌಡರ್ ನೀವೇನು ಮಾಡಿರ್ತೀರಲ್ಲ, ಮಿಕ್ಸಿ ಜಾರಲ್ಲಿ ಹಾಕೊಂಡು ಗ್ರೈಂಡ್ ಮಾಡಿರ್ತೀರಲ್ಲ, ಆ ಪೌಡರ್ 3 ಕಾಳುಗಳನ್ನ ಪೌಡರ್ ಮಾಡಿ ಇಟ್ಕೊಂಡಿರ್ತೀರ, ಅದನ್ನು ಹಾಕೊಂಡು ಒಂದು ಗ್ಲಾಸ್ಗೆ ಹಾಕೊಂಡು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಕುಡೀರಿ. ಇದು ತುಂಬ ಒಳ್ಳೆ ಎಫೆಕ್ಟ್, ಅಂದರೆ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸ್ವಲ್ಪ ಬೆಚ್ಚಗಿರೋ ಹಾಗೆ ಕುಡೀರಿ, ಜಾಸ್ತಿ ಬಿಸಿ ಬಿಸಿ ಬೇಡ, ಜಾಸ್ತಿ ತಣ್ಣಗೂ ಬೇಡ, ಬೆಚ್ಚಗಿರೋ ಹಾಗೆ ಕುಡಿಬೋದು. ನಾನು ಹೇಳಿದ್ನಲ್ಲ, ಈ 3 ಐಟಮ್ಸಿಂದ 2 ಥರ ಫಾಲೋ ಮಾಡ್ಬೋದು. ನೈಟ್ ಕಾಳುಗಳನ್ನ ನೆನೆ ಹಾಕಿ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿಬೋದು. ಇಲ್ಲಾಂದರೆ ಕಾಳುಗಳನ್ನೆಲ್ಲ ಬಿಸಿ ಮಾಡಿ ಪೌಡರ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಹಾಟ್ ವಾಟರಲ್ಲಿ ಚೆನ್ನಾಗಿ ಕುದಿಸಿ ಶೋಧಿಸಿ ಅದನ್ನು ಕುಡಿಬೋದು. ಶೋಧಿಸಿಲ್ಲ ಅಂದರೆ ಎಲ್ಲ ಪೌಡರ್ ಆಗಿರುತ್ತಲ್ಲ, ಹಾಗೆ ಬೇಕಾದ್ರೂ ಕುಡಿಬೋದು. ನಿಮ್ಮ ಬಾಡಿಗೆ ಯಾವ ರೀತಿಯಾಗಿ ನೀವು ಕುಡಿಬೇಕನ್ಸುತ್ತೆ, ಒಬ್ರೊಬ್ರು ಒಂದೊಂದು ಥರ ಹವ್ಯಾಸ ಇರುತ್ತೆ. ಸೊ ನನಗೆ ಅದು ಇಷ್ಟ ಆಗಲ್ಲ, ಸೊ ನನಗೆ ಈ ಥರ ಮೆಥಡ್ ಇಷ್ಟ ಆಗಲ್ಲ, ಸೊ ಇದನ್ನು ಫಾಲೋ ಮಾಡಿ. ಯಾವುದೇ ರೀತಿಯಾದಂತಹ ಇದೇನು ಬೇಡ, ಇದು ನನಗೆ ಇದಿಷ್ಟ ಇಲ್ಲ, ಇವ್ರು ಇದು ಹೇಳಿದ್ದಾರೆ ಅಂತ ಏನಿಲ್ಲ. 2 ಮೆಥಡಲ್ಲೂ ಹೇಳಿದ್ದೀನಿ. ನಿಮ್ಗೆ ಯಾವ ಮೆಥಡ್ ಅನುಕೂಲ ಆಗುತ್ತೋ ಆ ಮೆಥಡಲ್ಲಿ ಫಾಲೋ ಮಾಡ್ಕೊಂಡು ಕುಡೀರಿ. ಖಂಡಿತವಾಗೂ ನಿಮಗೆ ಈ ಒಂದು ಡ್ರಿಂಕಿಂದ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ಸೊ ಮೊದಲನೇ ಮೆಥಡ್ ಆಯಿತು. ಸೆಕೆಂಡ್ನೇ ಡ್ರಿಂಕ್ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೆಕೆಂಡ್ನೇ ಡ್ರಿಂಕ್ ತುಂಬಾ ಈಸಿ ಅಂತ ಹೇಳ್ಬೋದು. ಒಂದೇ ಪೌಡರ್ ಅಷ್ಟೇ, ಮೊರಿಂಗಾ ಪೌಡರ್ ಅಂತ ಹೇಳ್ತೀವಿ. ನುಗ್ಗೆ ಸೊಪ್ಪಿನ ಎಲೆಗಳ ಪುಡಿ. ಇದು ಬೇಕಾದ್ರೆ ನಿಮಗೆ ಔಟ್ಸೈಡ್ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ, ನೀವು ತೊಗೊಂಬಂದು ಕುಡಿಬೋದು. ಇಲ್ಲ ಅಂತಂದರೆ ನುಗ್ಗೆ ಸೊಪ್ಪು ಸಿಗುತ್ತಲ್ಲ, ನುಗ್ಗೆ ಸೊಪ್ಪನ್ನು ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ಒಣಗಬೇಕು. ಅದನ್ನು ಪೌಡರ್ ಮಾಡಿಕೊಂಡು ಅದನ್ನು ಕೂಡ ನೀವು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಚೆನ್ನಾಗಿ ಕುದಿಸಿ ಆ ಪೌಡರ್ನ ಹಾಕಿ ಸೊ ಅದನ್ನು ಕೂಡ ನೀವು ಕುಡಿಯೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತೆ. ಇದು ನುಗ್ಗೆ ಸೊಪ್ಪು ಕಹಿ ಅಂತ ಹೇಳ್ತೀವಿ. ಕಹಿ ನಿಮಗೆ ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು, ಕ್ಯಾಲ್ಶಿಯಂ ಇರುತ್ತೆ, ಹಾಗೆ ನಿಮಗೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಫ್ರೆಂಡ್ಸ್. ಇದನ್ನು ಕೂಡ ಟ್ರೈ ಮಾಡಿ. ಇದರಲ್ಲೂ ಕೂಡ ನಿಮಗೆ ವೆಯ್ಟ್ ಲಾಸ್ ಆಗುವಂಥ ಇದು ನಿಮಗೆ ತುಂಬಾ ಎಫೆಕ್ಟ್ಫುಲ್ ಕೊಡುತ್ತೆ. ನಿಮ್ಮ ಒಂದು ಬಾಡಿಗಾಗಿರ್ಬೋದು, ಜೀರ್ಣಕ್ರಿಯೆ, ಡೈಜೆಷನ್ ಆಗಿರ್ಬೋದು, ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಇದರಲ್ಲಿ ನಿಮಗೆ ವಿಟಮಿನ್ಸ್ ಇರುತ್ತೆ, ಸೊ ಹಾಗೆಯೇ ನಿಮಗೆ ಕ್ಯಾಲ್ಶಿಯಂ ಇರುತ್ತೆ. ಸೊ ಈ ಥರ ನೀವೇ ರೆಡಿ ಮಾಡಿಕೊಂಡು ಬೇಕಾದರೂ ಕುಡೀರಿ. ಇಲ್ಲಾಂದರೆ ಆನ್ಲೈನಲ್ಲಿ ಸಿಗುತ್ತೆ, ಈಚೆ ಸಿಗುತ್ತೆ, ಅದನ್ನು ತೊಗೊಂಬಂದು ಒಂದು ಗ್ಲಾಸ್ ನೀರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ನೀವು ಸೇವಿಸ್ಬೋದಾಗುತ್ತೆ. ಖಂಡಿತ ನಿಮಗೆ ಇದರಲ್ಲೂ ಕೂಡ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಫಸ್ಟ್ ಮೆಥಡ್ ನಾನು ಹೇಳಿದ್ನಲ್ಲ, ಅದು ತುಂಬ ಬೋರಿಂಗ್, ಅದು ಬೇಡ ನನಗೆ, ಕಾಳುಗಳೆಲ್ಲ ಹಾಕಿ ನಾನು ಗ್ರೈಂಡ್ ಮಾಡಿ ಕುಡಿಯೋದಕ್ಕೆ ನನಗೆ ಇಷ್ಟ ಆಗಲ್ಲ ಅಂತಂದರೆ ಇದೇನಿಲ್ಲ, ಪೌಡರ್ ಅಷ್ಟೇ. ಸೊ ನೀವು ಈಚೆಯಿಂದ ತಂದು ಕುಡೀರಿ. ಇಲ್ಲ ಅಂತ ಹೇಳಿದ್ರೆ ಸೊ ನೀವೇ ನುಗ್ಗೆ ಸೊಪ್ಪು ಎಲೆಗಳು ಸಿಗುತ್ತಲ್ಲ, ಅದನ್ನು ತಂದು ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ಫೈನ್ ಪೌಡರ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಅದನ್ನು ಸೇವಿಸ್ಬೋದು, ಅದನ್ನು ಕುಡಿಬೋದು. ಡೈಲಿ 1 ಸ್ಪೂನ್ ಹಾಕ್ಕೊಡಿ. ಸೊ ಅದು ನಿಮ್ಗೆ ಅಡ್ಜಸ್ಟ್ ಆಯಿತು. ನಿಮಗೆ ಏನೇ ಕುಡಿದ್ರು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಮಾಡಿದ್ರೆ ಮಾತ್ರ ನೀವು ಕಂಟಿನ್ಯೂ ಮಾಡಿ. ಇಲ್ಲೇ ಅಂತ ಹೇಳಿದ್ರೆ ಬೇರೆದು ಹೇಳಿದ್ನಲ್ಲ, ಅದನ್ನು ಕಂಟಿನ್ಯೂ ಮಾಡಿ. ಅಡ್ಜಸ್ಟ್ ಆಯಿತು, ನಿಮಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ಸೊ ಆಗ ನೀವೇನು ಮಾಡ್ತೀರಾ, ಬೆಳಗ್ಗೆ ಅಂದರೆ 1 ಸ್ಪೂನ್ ಬೆಳಗ್ಗೆ ಹೊತ್ತು ಕುಡಿತಿರ್ತೀರ. ಸೊ ನೀವು ಬೆಳಗ್ಗೆ ಸಂಜೆ 2 ಟೈಮ್ ಮಾಡ್ಕೊಳ್ಳಿ. ಹಾಫ್ ಸ್ಪೂನ್ ಕುಡಿಯೋ ಥರ ಬೆಳಗ್ಗೆ ಸಂಜೆ ರೊಟೀನ್ ಮಾಡ್ಕೊಳ್ಳಿ. ಇಲ್ಲ ಬೆಳಗ್ಗೆನೆ ಕುಡಿತೀನಿ ಅಂತಂದರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲ ಸಂಜೆ ಕುಡಿತೀನಿ ಅಂತಂದರೆ ನೋ ಪ್ರಾಬ್ಲಮ್. ನಿಮ್ಗೆ ಯಾವಾಗ ಟೈಮ್, ಇವಾಗ ಮಾರ್ನಿಂಗ್ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಅವ್ರಿಗೆ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದರೆ ಈವ್ನಿಂಗ್ ಟೈಮ್ ಸಂಜೆ ಬಂದಿರ್ತಾರಲ್ಲ ಅವಾಗ ಬೇಕಾದ್ರೂ ಕುಡಿಬೋದು, ಇಲ್ಲ ಬೆಳಗ್ಗೆ ಬೇಕಾದ್ರೂ ಕುಡಿಬೋದು. ಯಾವಾಗ ಕುಡಿಬೇಕು ಅಂತ ಏನಿಲ್ಲ. ಬೆಳಗ್ಗೆ ಕುಡಿದ್ರೆ ನಿಮಗೆ ರಿಸಲ್ಟು ಚೆನ್ನಾಗಿ ಸಿಗುತ್ತೆ. ಸೊ ನೈಟ್ ಕುಡಿದ್ರೆ ರಿಸಲ್ಟ್ ಸಿಗಲ್ಲ ಅಂತ ಏನಿಲ್ಲ, ಅದು ಕೂಡ ಸಿಗುತ್ತೆ. ಬಟ್ ಮಾರ್ನಿಂಗ್ ಅನ್ನೋದು ನಮಗೆ ಫ್ರೆಶ್ ಮೈಂಡಲ್ಲಿ ಇರ್ತೀವಿ, ನಮ್ಮ ಬಾಡಿ ಕೂಡ ಯಾವುದೇ ರೀತಿಯಾದ
ರೀತಿಯಾದಂಥ ಆಯಾಸ ಇರೋದಿಲ್ಲ, ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಇರಲ್ಲ, ಏನು ನಮಗೆ ಪ್ರಾಬ್ಲಮ್ ಇರೋದಿಲ್ಲ. ಆಗ್ತಾನೆ ಎದ್ದಿರ್ತೀವಿ. ಸೊ ನಾವು ನೀಟಾಗಿ ಬ್ರಷ್ ಮಾಡಿದಾಗ ನಮ್ಮ ಒಂದು ಬಾಡಿ ಮೈಂಡ್ ಆಗಿರ್ಬೋದು ಎಲ್ಲ ಪೀಸ್ಫುಲ್ ಆಗಿರುತ್ತೆ. ಆಗ ನಮ್ಮ ಬಾಡಿಗೆ ನಾವು ಏನು ತಿಂದರೂ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಡೈಜೆಷನ್ ಆಗುತ್ತೆ, ಚೆನ್ನಾಗಿ ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗೋದಿಕ್ಕೆ ಈಸಿ ಆಗುತ್ತೆ. ಸೊ ಮಾರ್ನಿಂಗ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ಈವ್ನಿಂಗ್ ಟೈಮ್ ನೀವು ರೋಟೀನ್ ಮಾಡ್ಕೊಳ್ಳಿ. ಬಟ್ ಮಾರ್ನಿಂಗ್ ಕುಡಿಯೋಂಗಿದ್ರೆ ಮಾರ್ನಿಂಗೇ ಕುಡ್ಕೊಂಡು ಹೋಗ್ಬೇಕು, ಈವ್ನಿಂಗ್ ಕುಡಿಯೋಂಗಿದ್ರೆ ಈವ್ನಿಂಗೇ ಕುಡಿಬೇಕು. ಮಾರ್ನಿಂಗ್ ಒಂದಿನ ಕುಡಿಯೋದು, ಈವ್ನಿಂಗ್ ಒಂದಿನ ಕುಡಿಯೋದು, ಇಲ್ಲ 2 ದಿನ ಬಿಟ್ಟು ಕುಡಿಯೋದು, 3 ದಿನ ಬಿಟ್ಟು ಕುಡಿಯೋದು, ಆ ಥರ ಮಾಡಬೇಡಿ. ಕಂಟಿನ್ಯೂಸ್ ಆಗಿ ನಿಮ್ಗೆ 1 ಮಂತ್ ಕಂಟಿನ್ಯೂಸ್ ಆಗಿ ಕುಡಿಯೋಕ್ಕಾಗುತ್ತಾ ಕುಡೀರಿ, ಅವಾಗ ಎಫೆಕ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಒಂದು 15 ಡೇಸ್ ಕಂಟಿನ್ಯೂಸ್ ಆಗಿ ಕುಡಿದ್ರೆ ಓಕೆ ಕುಡೀರಿ. ನಿಮ್ಗೆ ಎಫೆಕ್ಟ್ ಅದು ಏನಾಗ್ತಿದೆ, ನಿಮಗೆ ಬಾಡಿಗೆ ಸೂಟ್ ಆಗ್ತಿದೆ ಅಂತ ಗೊತ್ತಾಗ್ತಿರುತ್ತೆ. ನಿಮಗೆ ವೆಯ್ಟ್ ಲಾಸ್ ಆಗ್ತಿದೆನಾ, ಏನಾಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆಗ ನಿಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಇದು 2ನೇ ಡ್ರಿಂಕ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ರಿಸಲ್ಟ್ ಸಿಕ್ಕ ಮೇಲೆ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮೊದಲನೇ ಡ್ರಿಂಕ್ ಆಗಿರ್ಬೋದು, 2ನೇ ಡ್ರಿಂಕ್ ಆಗಿರ್ಬೋದು. ಹಾಗೆ ನಿಮಗೆ 3ನೇ ಡ್ರಿಂಕ್ ಹೇಳೋಣ. 3ನೇ ಡ್ರಿಂಕ್ ಬಂದು ಇದು ತುಂಬ ಈಸಿ ಡ್ರಿಂಕ್ ಫ್ರೆಂಡ್, ಯಾವುದೇ ರೀತಿಯಾದಂಥ ಕಷ್ಟ ಇಲ್ಲ. ಸೊ ಇದನ್ನ ಕುಡಿಯೋದ್ರಿಂದ ಕೂಡ ನಿಮಗೆ ವೆಯ್ಟ್ ಲಾಸ್ಗೆ ತುಂಬಾ ಸಹಾಯ ಮಾಡುತ್ತೆ. ಸೊ ಏನಂತಂದರೆ 1 ಗ್ಲಾಸ್ ಬೇಡ, 1.5 ಗ್ಲಾಸ್ ವಾಟರ್ ತೊಗೊಳ್ಳಿ. ವಾಟರ್ ತೊಗೊಂಡು ಅದನ್ನು ಚೆನ್ನಾಗಿ ಕುದಿಸಿಗೆ ಅದನ್ನು ಕುದಿಸ್ಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಅದಕ್ಕೆ ಹಾಕಿ. ಜೀರಿಗೆನ ಹಾಕಿ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಜೀರಿಗೆ ಆದರೂ ಹಾಕಿ, ಇಲ್ಲ ಜೀರಿಗೆನ ಪೌಡರ್ ಮಾಡ್ಕೊಂಡಾದರೂ ನೀವು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದಕ್ಕೆ ನೀವು ಅಂದರೆ ನಿಮಗೆ ಸ್ವೀಟ್ ಬೇಕು ಅಂತಂದರೆ ಸ್ವಲ್ಪ ಆರದ ಮೇಲೆ ಸ್ವಲ್ಪ ಬೆಚ್ಚಗೆ ನೀವು ಕುಡಿಯೋಂಗೆ ಆಗ್ತಿರಲ್ಲ, ಆ ಟೈಮಲ್ಲಿ ನೀವು ಇದಕ್ಕೆ ಹನಿ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನಿಂಬೆಹಣ್ಣು ರಸ, ಹಾಗೆ ಶುಂಠಿ ರಸ ಮಾಡಿಟ್ಕೊಳ್ಳಿ. ರಸ ಮಾಡೋಕ್ಕಾಗಲ್ಲ ಅಂತಂದರೆ ಇವಾಗ ಜೀರಿಗೆ ಬೇಯ್ತಾ ಇರುತ್ತಲ್ಲ, ಹಾಗೇನೆ ಜೀರಿಗೆನ ಚೆನ್ನಾಗಿ ಕುಟ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದು ಕೂಡ ಬೇಯುತ್ತೆ ನೀರಲ್ಲಿ, ಅದು ಕೂಡ ಮಿಕ್ಸಪ್ ಆಗುತ್ತೆ. ನಿಮ್ಮ ಹತ್ರ ಏನಾದರೂ ಶುಂಠಿ ರಸ ಇತ್ತು ಅಂತಂದರೆ ಅದನ್ನು ಹಾಕ್ಕೊಳ್ಳಿ. ಮತ್ತು ನಿಂಬೆ ರಸ, ಹನಿ, ಈ 4 ಇಂಗ್ರೀಡಿಯೆಂಟ್ ಹಾಕಿ ನೀವು ಒಂದು ಡ್ರಿಂಕನ್ನು ರೆಡಿ ಮಾಡ್ಕೋಬೋದು. ಇದು ಕೂಡ ನಿಮಗೆ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಕೊಡುತ್ತೆ. ಏನನ್ನಂದರೆ ಜೀರಿಗೆ ಜೊತೆಗೆ ಶುಂಠಿ ಹಾಕಿ ಚೆನ್ನಾಗಿ ನೀವು ಏನು ಮಾಡ್ಕೋಬೇಕು, ಬೇಯಿಸ್ಕೋಬೇಕು ನೀರಲ್ಲಿ. ಅದು 1.5 ಗ್ಲಾಸ್ ಇರೋದು 1 ಗ್ಲಾಸ್ ಆಗೋಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. 1 ಗ್ಲಾಸ್ ಆದಮೇಲೆ ಸೊ ಅದನ್ನು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಇಲ್ಲ ನೀವು ಶೋಧಿಸ್ಕೊಂಡು ಕುಡಿಯೋಂಗಿದ್ರೆ ಶೋಧಿಸ್ಕೊಂಡು ಕುಡಿಬೋದು, ಇಲ್ಲಾಂದರೆ ಹಾಗೆ ಕುಡಿಯೋಗಿದ್ರೆ ಹಾಗೆ ಕುಡಿಬೋದು. ಆದಮೇಲೆ ಅದಕ್ಕೆ ಹನಿ ಮತ್ತು ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ಬೇಯಿಸೋಕ್ಕೆ ಶುಂಠಿ ಹಾಕಿಲ್ಲ ಅಂತಂದರೆ ಶುಂಠಿ ರಸನ ನೀವು ಇದಕ್ಕೆ ಹಾಕೋಬೇಕಾಗುತ್ತೆ. ಓಕೆನಾ? ಇದಿಷ್ಟು 4 ಪದಾರ್ಥಗಳನ್ನು ಹಾಕಿ ಈ ಒಂದು ಡ್ರಿಂಕನ್ನು ಮಾಡಿ ಕುಡಿಯೋದ್ರಿಂದ ನಿಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಹಾಗೆ ನಿಮ್ಮ ಬಾಡಿಗೂ ಕೂಡ ಹೆಲ್ದಿ ಆಗಿರುತ್ತೆ. ಸೊ ಎಲ್ಲ ಇದರಲ್ಲಿ ಹಾಕಿರೋದೆಲ್ಲ ನಿಮ್ಮ ಬಾಡಿಗೆ ಉಪಯುಕ್ತ ಆಗುವಂಥ, ಯೂಸ್ ಆಗುವಂಥ ಐಟಮ್ಸನ್ನೇ ಹೇಳಿರೋದು. ಖಂಡಿತವಾಗ್ಲೂ ನಿಮ್ಮ ಬಾಡಿಗೆ ಸೂಟ್ ಆಗುತ್ತೆ, ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ದಯವಿಟ್ಟು ಟ್ರೈ ಮಾಡಿ. ಇನ್ನು ಹೇಳಿದ್ನಲ್ಲ 3 ಡ್ರಿಂಕ್ ಬಂದು, ಮೊದಲನೇ ಡ್ರಿಂಕ್ 2 ಥರ ಫಾಲೋ ಮಾಡ್ಬೋದು. ಅದರಲ್ಲಿ 2 ಥರದಲ್ಲಿ ಯಾವ ಥರ ಬೇಕಾದರೂ ಮಾಡಿ. 2ನೇ ಡ್ರಿಂಕ್ ಬಂದು ಒಂದೇ ಪೌಡರು, ಮೊರಿಂಗಾ ಪೌಡರ್ ಅಂದರೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. 3ನೇದು ಜೀರಿಗೆ ಡ್ರಿಂಕ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ 3 ಡ್ರಿಂಕಲ್ಲಿ ನಿಮಗೆ ಯಾವ್ದು ಬೇಕಾದರೂ ಟ್ರೈ ಮಾಡಿ. 3 ಕೂಡ ಒಳ್ಳೆ ರೀತಿಯಾದಂಥ ಎಫೆಕ್ಟ್ ಕೊಡುತ್ತೆ. ಹಾಗೆಯೇ ಈ 3 ಡ್ರಿಂಕ್ ಕುಡಿಯೋದು ಇಷ್ಟು ಕುಡಿದ್ರೆ ಆಗೋಯ್ತಾ, ಸೊ ಬೇರೆ ಏನು ಬೇಡವಾ ಅಂದರೆ ನಿಮ್ಮ ಒಂದು ಜೀವನ ಶೈಲಿಯನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಏನಂತಂದರೆ 4 ಲೀಟರ್ ನೀರನ್ನು ಕುಡಿಬೇಕಾಗುತ್ತೆ. ಸೊ ನೀರು ಕುಡಿದು ಅದ್ರ ಜೊತೆಗೆ ಈ ಒಂದು ಡ್ರಿಂಕನ್ನು ನೀವು ಕುಡಿದಿದ್ದೀರಾ ಡೈಲಿ ಅಂತಂದರೆ ಖಂಡಿತವಾಗ್ಲೂ ನೀವು ಸಣ್ಣ ಆಗ್ತೀರಾ. ಸೊ ವೆಯ್ಟ್ ಲಾಸ್ ಮಾಡ್ಬೋದು, ಬೊಜ್ಜುಗಳಿರ್ಬೋದು, ಅದೆಲ್ಲ ನಿಮಗೆ ತಡೆಗಟ್ಟುತ್ತೆ. ಹೊಟ್ಟೆಯಲ್ಲಿ ಬೊಜ್ಜಿರೋದು, ಇವಾಗ ಏನು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಹೊಟ್ಟೆ ಬೊಜ್ಜು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ನಿಮಗೆ ಕಡಿಮೆ ಆಗುತ್ತೆ. ಸೊ ನಾನು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿ ಈಗ ನನ್ನ ಬೇಬಿಗೆ 1 ಇಯರ್ 15 ಡೇಸ್ ಆಗಿದೆ ನನ್ನ ಬೇಬಿಗೆ. ಸೊ ನನಗೆ ಯಾವುದೇ ರೀತಿಯಾದಂಥ ಹೊಟ್ಟೆ ಬೊಜ್ಜು ಏನೂ ಇಲ್ಲ. ಸೊ ಅದು ಕೂಡ ನಾನು ವಿಡಿಯೋ ಮಾಡ್ತೀನಿ, ಯಾವ ರೀತಿಯಾದಂಥ ನೀವು ಹೊಟ್ಟೆ ಬೊಜ್ಜನ್ನು ಕರಗಿಸೋದು ಅಂತ
ಅಂತ ಹೇಳಿ ಅದು ಕೂಡ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ನೀವು ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ 4 ಲೀಟ್ರ್ ದಿನಕ್ಕೆ 4 ಲೀಟ್ರ್ ನೀರು ಕುಡೀರಿ. ನೀರು ಕುಡಿದು ಈ ಡ್ರಿಂಕನ್ನು ಕುಡೀರಿ. ಸೊ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ನೀವು ಖಂಡಿತವಾಗ್ಲೂ ಸಣ್ಣ ಆಗ್ತೀರಾ. ಸೊ ಈ 3 ಡ್ರಿಂಕಲ್ಲಿ ನೀವು ಯಾವ್ದು ಬೇಕಾದರೂ ಟ್ರೈ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅಂದರೆ ಯಾರ್ಯಾರಿಗೆ ಇದು ಯೂಸ್ಫುಲ್ ಆಗಿರುತ್ತಲ್ಲ ವಿಡಿಯೋ, ಅವರು ಪಾಪ ಸಣ್ಣ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಎಷ್ಟೋ ಏನೇನೋ ತೊಗೊಂಡಿರ್ತಾರೆ, ಸಣ್ಣ ಆಗಿರಲ್ಲ. ಸೊ ಈ ವಿಡಿಯೋ ಮುಖಾಂತರ, ಈ ಡ್ರಿಂಕ್ಗಳ ಮುಖಾಂತರ ಅವರು ಸಣ್ಣ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು, ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು. ಎಲ್ರಿಗೂ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.